ನಮಸ್ಕಾರ. ನಾನು ಯೋಗ ನರಸಿಂಹ ಅಂತ ಸರ್ಕಾರವ ರಕ್ಷಿತಿ ಕೇಂದ್ರದ ಅಧ್ಯಕ್ಷನಾಗಿ ಮಾತನಾಡ್ತಾ ಇದ್ದೇನೆ. ಸರ್ಕಾರವ ರಕ್ಷಿತಿ ಕೇಂದ್ರ 2 ಭದ್ರವಾದ ಬುನಾದಿಗಳ ಮೇಲೆ ನಿಂತುಕೊಂಡಿದೆ. ಒಂದು ಭಾವನಾತ್ಮಕವಾದ ಬುನಾದಿ, ಇನ್ನೊಂದು ವಾಸ್ತವಿಕವಾದಂಥ ಬುನಾದಿಗಳು. ಭಾವನಾತ್ಮಕವಾದ ಬುನಾದಿ ಅಂತಂದರೆ ನಮ್ಮ ದೇಶದ ಸಂಸ್ಕೃತಿ, ಪರಂಪರೆ, ಇತಿಹಾಸ, ಸಾವಿರಾರು ವರ್ಷಗಳ ಒಂದು ಸನಾತನ ನಮ್ಮ ಧರ್ಮ ಏನಿದೆ ಅದು ಈ ರೀತಿಯ ಒಂದು ಬುನಾದಿಯ ಮೇಲೆ. ಮತ್ತು ಇನ್ನೊಂದು ವಾಸ್ತವಿಕವಾದ ಬುನಾದಿ. ಇವತ್ತಿನ ಏನೇನು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೇವೆ ವಾಸ್ತವಿಕವಾಗಿ ಅಂತಹ ಒಂದು ಬುನಾದಿಯ ಮೇಲೆ, ಅಂದರೆ ಇದು ಎರಡನ್ನೂ ಕೂಡ ಅದು ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದೆ ಅಂತಕ್ಕಂಥದ್ದು. ಈ ಎರಡು ಬುನಾದಿಗಳು ನಾವು ಜ್ಞಾಪಕದಲ್ಲಿ ಇಟ್ಕೊಂಡು ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ನಮ್ಮತನವನ್ನು, ನಮ್ಮ ಏನು ಇದೆ ಸಾವಿರಾರು ವರ್ಷಗಳ ಸಂಸ್ಕೃತಿ ನಮ್ಮದೇನಿದೆ, ಈ ಬೇರುಗಳನ್ನು ನಾವು ಮರಿದಿದ್ದ ಹಾಗೆ ನಾವು ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ನೀವು ಬ್ಯಾನರ್ನಲ್ಲಿ ನೋಡ್ಬೋದು, ಪಾಸಿಟಿವ್ ಪೀಪಲ್ ಆಫ್ ಪಾಕಿಸ್ತಾನ್ ಅಂತ. ಇದು ಒಂದು ಕೋಮುವಾರ ವಿಷಯ. ಇವತ್ತು ನಮ್ಮ ದೇಶದಲ್ಲಿ ಈ ಕೋಮುವಾರ ಒಂದು ವಿಷಯ ಒಂದು ಬಹಳ ಸೂಕ್ಷ್ಮವಾದಂಥ ಮತ್ತು ಬಹಳ ಒಂದು ಸಮಸ್ಯೆಯಾಗಿದೆ. ಈಗ ನಮ್ಮ ರಾಜ್ಯದಲ್ಲೇ ನೋಡಿದ್ರೆ ಕರಾವಳಿ ಪ್ರದೇಶದಲ್ಲಿ ಎಷ್ಟೊಂದು ಹತ್ಯೆಗಳಾಗ್ತಾ ಇದೆ. ಒಂದು ಸರಿ ಮುಸಲ್ಮಾನರ ಹತ್ಯೆಯಾಗುತ್ತೆ, ಇನ್ನೊಂದು ಸರಿ ಹಿಂದೂಗಳ ಹತ್ಯೆಯಾಗುತ್ತೆ. ಇದು ಸತತವಾಗಿ ನಡೀತಾ ಇದೆ. ಬಹಳ ದುರಾದೃಷ್ಟಕರವಾದಂಥ ವಿಷಯ. ಇಂಥ ಒಂದು ಆಧುನಿಕ ಈ ಒಂದು ಏನು ನಾವು ತಂತ್ರಜ್ಞಾನ ಯುಗದಲ್ಲಿ ಒಂದು ಗ್ಲೋಬಲೈಸ್ಡ್ ಪ್ರಪಂಚದಲ್ಲಿ ನಾವು ಬದುಕ್ತಾ ಇದ್ದೇವೆ. ಹೇಗೆ ಪ್ರಪಂಚದ ದೇಶಗಳೆಲ್ಲ ಒಂದಾಗ್ತಾ ಇದೆ ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಈ ಒಂದು ಕೋಮುವಾರ ವಿಷಯ ಒಂದು ಬಹಳ ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸ್ತಾ ಇರ್ತಕ್ಕಂಥದ್ದು ದುರಾದೃಷ್ಟ. ಅದರಿಂದ ಇದು ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇದು ಪರಿಹಾರವಾಗುವಂಥದ್ದಲ್ಲ ಅಂತಂದು ನಮಗನ್ಸುತ್ತೆ. ಯಾಕೆಂತಂದರೆ ಪ್ರಜಾಪ್ರಭುತ್ವದ ಮೊಮ್ಮಕ್ಕಳಾದಂಥ ರಾಜಕಾರಣಿಗಳು ಅವರ ಒಂದು ಅಧಿಕಾರದ ದಾಹ, ಈ ರೀತಿ ಹಲವಾರು ಅವರ ಸ್ವಾರ್ಥ, ಈ ರೀತಿ ಬಹಳಷ್ಟು ಒಂದು ಸಣ್ಣ ಮನಸ್ಸಿನ ಜನಗಳು, ಅವರಿಗೆ ಆ ಒಂದು ವಿಷಯದಲ್ಲಿ ಅವ್ರಿಗೇನು ಸಮಸ್ಯೆ ಪರಿಹಾರ ಮಾಡೋದಕ್ಕಾಗೋದಿಲ್ಲ. ಯಾಕೆಂತಂದರೆ ತಮಗೆಲ್ಲಿ ಹಿಂದೂಗಳ ಮತ ಕಳ್ಕೊತೀವೋ ಅಂತನೋ ಅಥವಾ ತಾವೆಲ್ಲಿ ಮುಸಲ್ಮಾನರ ಮತಗಳನ್ನು ಕಳ್ಕೊತೀವೋ ಅಂತಕ್ಕಂಥ ಒಂದು ಮುಲಾಜಿನಲ್ಲಿ ಅವರು ಏನು ಅಂತ ಒಂದು ನಿಜವಾಗಲೂ ಕೂಡ ಏನು ಪರಿಹಾರ ಇದೆ ಅದು ಅವ್ರಿಗೆ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ. ಆದರೆ ಸರ್ಕಾರವ ರಕ್ಷಿತಿ ಕೇಂದ್ರಕ್ಕೆ ಇದು ಸಾಧ್ಯ. ಯಾಕೆ ಅಂತಂದರೆ ಸರ್ಕಾರವ ರಕ್ಷಿತಿ ಕೇಂದ್ರ ಪ್ರಜಾಪ್ರಭುತ್ವವನ್ನು ಮೀರಿ ನಿಂತಿರ್ತಕ್ಕಂಥದ್ದು. ಅದಕ್ಕೆ ಪ್ರಜಾಪ್ರಭುತ್ವದ ಹಂಗಿಲ್ಲ. ಸರ್ಕಾರವ ರಕ್ಷಿತ ಅನ್ನೋದೊಂದೇ ಗುರಿ. ಸರ್ಕಾರದ ಕೆಳಗಡೆ ಎಲ್ಲವೂ ಬರುತ್ತೆ, ಅದರಲ್ಲಿ ಪ್ರಜಾಪ್ರಭುತ್ವವೂ ಬರುತ್ತೆ. ಪ್ರತಿಯೊಂದನ್ನು ಕೂಡ ಸರ್ಕಾರದ ದೃಷ್ಟಿಯಲ್ಲಿ ನೋಡುವಂಥದ್ದೇ ಸರ್ಕಾರವ ರಕ್ಷಿತಿ ಕೇಂದ್ರದ ಕೆಲಸ. ಹಾಗಾಗಿ ಈಗ ಯಾವ ಮುಲಾಜುಗಳು ಇಲ್ಲದ ನಾವು ಈ ದೇಶದಲ್ಲಿ ಒಂದು ಕೋಮುವಾರ ಸೌಹಾರ್ದ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ನಾವು ಮೊದಲಿಂದಲೂ ಕೂಡ ಹೇಳ್ಕೊಂಬರ್ತಾ ಇದ್ದೇವೆ, ಸರ್ಕಾರ ಶಾಂತಿ ಸಮಿತಿಯನ್ನು ಕೋಮುವಾರು ಸೂಕ್ಷ್ಮ ಪ್ರದೇಶಗಳಲ್ಲಿ ಮಾಡಬೇಕು. ಆ ಮೂಲಕ ಆ ಪ್ರದೇಶಗಳಲ್ಲಿ ಕೋಮುವಾರು ಗಲಭೆಗಳಾಗದಿದ್ದ ಹಾಗೆ ನೋಡ್ಕೋಬೇಕು. ಆ ಊರಿನ ಬೇರೆ ಬೇರೆ ಧರ್ಮದ ಹಿರಿಯರ ಒಂದು ಶಾಂತಿ ಸಮಿತಿಯನ್ನು ಮಾಡಬೇಕು. ಅದರಲ್ಲಿ ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ಸು, ಪಾರ್ಸಿಗಳಿರ್ಬೋದು, ಬುದ್ಧಿಸಮ್ ಇರ್ಬೋದು, ಎಲ್ಲರೂ ಕೂಡ ಸೇರಿ ಇರ್ತಕ್ಕಂಥ ಒಂದು ಸಮಿತಿಯನ್ನು ಮಾಡಿ ಆ ಪ್ರದೇಶದಲ್ಲಿ ಕೋಮುವಾರು ಗಲಭೆಗಳಾಗದಿದ್ದ ಹಾಗೆ ನೋಡ್ಕೋಬೇಕು. ಕೋಮುವಾರು ಗಲಭೆಗಳಾಗದಿದ್ದ ಹಾಗೆ ನೋಡಿಕೊಂಡು ಅದು ಮೊಟ್ಟ ಮೊದಲನೇದಾಗಿ ನೋಡ್ಕೋಬೇಕು. ಅಕಸ್ಮಾತ್ ಆದರೆ ಅದು ಹರಡದಿದ್ದ ಹಾಗೆ ಅಲ್ಲೇ ಅದನ್ನು ಹಾಗೆ ಕೊನೆಗೊಳಿಸಿ ಅದನ್ನು ಒಂದು ರೀತಿಯಲ್ಲಿ ಶಾಂತಿ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಆ ಶಾಂತಿ ಸಮಿತಿ. ಇದನ್ನು ನಾವು ಭಾಳ ಮುಂಚಿನಿಂದಲೂ ಹೇಳ್ಕೊಂಬರ್ತಿದ್ದೀವಿ. ಹಾಗಾಗಿ ಕೋಮು ಸೌಹಾರ್ದದ ಬಗ್ಗೆ ನಮಗೆ ತುಂಬ ಕಾಳಜಿ ಇದೆ. ಹೀಗಾಗಿ ಮತ್ತೆ ಆ ಒಂದು ಕೋಮು ಸೌಹಾರ್ದವನ್ನು ಸ್ಥಾಪನೆ ಮಾಡೋದಕ್ಕೆ ಸರ್ಕಾರವ ರಕ್ಷಿತಿ ಕೇಂದ್ರಕ್ಕೆ ಮಾತ್ರ ಸಾಧ್ಯ. ಯಾವ ಮತ ಯಾಚಿಸುವ ಮುಲಾಜುಗಳಿಲ್ಲದ ನಮಗೆ ಮುಕ್ತ ವಾತಾವರಣದಲ್ಲಿ ಹಿಂದೂಗಳನ್ನು, ಮುಸಲ್ಮಾನರನ್ನು ಒಂದು ಕಡೆ ಕೂರಿಸ್ಕೊಂಡು ಮುಕ್ತವಾಗಿ ನಮ್ಮಿಂದ ನಿಮಗೇನು ತೊಂದರೆ ಆಗ್ತಿದೆ ಅಂತ ನಾವು ಹಿಂದೂಗಳು ಅವರನ್ನು ಕೇಳೋಣ, ಅವರಿಂದ ಏನು ತೊಂದರೆಗಳಾಗ್ತಿದೆ ಅಂತ ನಾವು ಕೇಳಿಕೊಂಡು ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ. ಹೋಗೋದೇ ಆದರೆ ಅದು ಸರ್ಕಾರವ ರಕ್ಷಿತಿ ಕೇಂದ್ರಕ್ಕೆ ಮಾತ್ರ ಸಾಧ್ಯ.
ಈ ನಿಟ್ಟಿನಲ್ಲಿ ಇವತ್ತು ದೇಶದ ಆಂತರಿಕವಾದಂಥ ಈ ಕೋಮು ಗಲಭೆಗಳಿಂದ ಇವು ಬಾಹ್ಯ ಅಂದರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನು ಒಂದು ಕೋಮು ಗಲಭೆ ಘರ್ಷಣೆಗಳು ಕಾಶ್ಮೀರದ ವಿಷಯದಲ್ಲಿ ನಡೀತಾ ಇದೆ ಸುಮಾರು 75-80 ವರ್ಷಗಳಿಂದ. ಅದಕ್ಕೆ ಒಂದು ಶಾಶ್ವತವಾದ ಪರಿಹಾರವನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಸರ್ಕಾರ ರಕ್ಷಿತ ಕೇಂದ್ರ. ಸ್ವಾತಂತ್ರ್ಯ ಪೂರ್ವದಲ್ಲಿ ಎರಡು ದೇಶಗಳು ಒಂದಾಗಿತ್ತು. ಭಾರತ ಮತ್ತು ಪಾಕಿಸ್ತಾನ ಬೇರೆ ಬೇರೆ ಆಗಿರಲಿಲ್ಲ. ಸ್ವಾತಂತ್ರ್ಯ ಬಂದ ನಂತರ ಕೆಲವು ವ್ಯಕ್ತಿಗಳ ಒಂದು ಸ್ವಾರ್ಥದಿಂದಾಗಿ ತಮ್ಮ ಒಂದು ವೈಯಕ್ತಿಕವಾದಂಥ ಒಂದು ಕಾರಣಕ್ಕಾಗಿ ದೇಶವನ್ನು ಒಡೆದರು. ದೇಶ ಒಡೀತು, ಎರಡಾಯಿತು, ಪಾಕಿಸ್ತಾನ ಭಾರತ ಅಂತ ಬೇರೆ ಆಯಿತು. ಆಗಿನಿಂದ ಇವತ್ತಿನವರೆಗೂ ಕೂಡ ಏನಾದ್ರು 2 ಯುದ್ಧಗಳಾಯಿತು. ಮಧ್ಯೆ ಬಹಳಷ್ಟು ಕಾಶ್ಮೀರದಲ್ಲಿ ವಿಷಯಗಳು, ಕಾಶ್ಮೀರದಲ್ಲಿ ರಕ್ತದ ಹರಿಸಿದರು, ಗಲಭೆಗಳು ಬಹಳಷ್ಟು ನಡಿಕೊಂಡು ಬಂದಿದೆ. ಇತ್ತೀಚೆಗೆ ಪಹಲ್ಗಾಮ್ನಲ್ಲಿ 26 ಪ್ರವಾಸಿಗರ ಹತ್ಯೆಯಾಯಿತು. ಅದಕ್ಕೆ ಉತ್ತರವಾಗಿ ನಮ್ಮ ಮಿಲಿಟರಿಯವರು ಸರಿಯಾದೊಂದು ಉತ್ತರವನ್ನು ಕೊಟ್ಟರು. ಆತಂಕವಾದಿಗಳ ಒಂದು ಏನು ನೆಲೆಗಳಿತ್ತೋ ಅದನ್ನೆಲ್ಲ ನಾಶಪಡಿಸುವುದರ ಮೂಲಕ ಅದನ್ನು ಬಹಳಷ್ಟರ ಮಟ್ಟಿಗೆ ಅದನ್ನು ಕೊನೆಗೊಳಿಸಿದ್ದಾರೆ ಅಂತ ಹೇಳ್ಬೋದು. ಇದು ಒಂದು ನಕಾರಾತ್ಮಕವಾದ ವಿಷಯ. ಈ ಆತಂಕವಾದಿಗಳು ಯುದ್ಧವನ್ನು ಮಾಡುವಂಥವರು ಕಾಶ್ಮೀರದ ವಿಷಯ ಇಟ್ಟುಕೊಂಡು ಗಲಭೆಗಳನ್ನು, ರಕ್ತದ ಓಕಳಿಯನ್ನು ಹರಿಸ್ತಕ್ಕಂಥ ಒಂದು ಜನ ಏನಿದ್ರು, ಈ ಒಂದು ನಕಾರಾತ್ಮಕತೆ ಸದ್ಯಕ್ಕೆ ಅದು ಸಂಪೂರ್ಣವಾಗಿ ಅದು ಮೂರ್ಛೆ ಹೋಗಿದೆ ಅಂತ ಹೇಳ್ಬೋದು. ಸದ್ಯಕ್ಕೆ ಹೇಳುವ ಸ್ಥಿತಿಯಲ್ಲೇ ಇಲ್ಲ, ಅದು ಆ ಮಟ್ಟಕ್ಕೆ ಹೋಗಿದೆ. ಹಾಗಾಗಿ ಇವತ್ತು ಈ ಸಕಾರಾತ್ಮಕವಾದಂಥ ಜನಗಳ ಬಗ್ಗೆ ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ. ಅಂದರೆ ಪಾಕಿಸ್ತಾನದಲ್ಲಿರ್ತಕ್ಕಂಥ ಪಾಸಿಟಿವ್ ಪೀಪಲ್ ಆಫ್ ಪಾಕಿಸ್ತಾನ್ ಅಂತ ಏನೋ ನಮ್ಮ ಬ್ಯಾನರ್ನಲ್ಲಿದೆ, ಅದನ್ನು ನಾವು ಇವತ್ತಿನ ದಿವಸ ಅದನ್ನು ಅಂದರೆ ನಮಗೆ ಯುದ್ಧ ಬೇಡ, ನಮಗೆ ಆತಂಕವಾದಿಗಳ ಸಹವಾಸ ಬೇಡ, ನಮಗೆ ಕಾಶ್ಮೀರದ ವಿಷಯ ಬೇಡ, ನಮ್ಮ ಪಾಡಿಗೆ ನಾವು ಜೀವನ ಮಾಡ್ಕೊಂಡು ಹೋಗ್ತೀವಿ, ನಮ್ಮ ಪಾಡಿಗೆ ನಾವು ಶಾಂತಿಯಿಂದ ಇರ್ತೀವಿ ಅಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುವಂಥ ಬೇಕು ಅಂತಕ್ಕಂಥವ್ರಿಗೆ ಈ ಜನಗಳಿಂದಾಗಿ ಅವರು ಭಿಕ್ಷಾ ಪಾತ್ರೆಯನ್ನು ಇಟ್ಕೊಂಡು ಬೇರೆ ಬೇರೆ ದೇಶಗಳಲ್ಲಿ ಭಿಕ್ಷೆಯನ್ನೆತ್ತಿ ಜೀವನ ಮಾಡುವಂತಹ ಒಂದು ಸ್ಥಿತಿ ಏನು ನಿರ್ಮಾಣವಾಗಿದೆ, ಅದನ್ನು ಕೊನೆಗಾಣಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಏನು ಇದಕ್ಕೆ ಪರಿಹಾರ ಅಂತಂದರೆ ಭಾರತ ಮತ್ತು ಪಾಕಿಸ್ತಾನಗಳು ಒಂದಾಗುವುದರ ಮೂಲಕ ಇದನ್ನು ನಾವು ಪರಿಸ್ಥಿತಿಯನ್ನು ನಾವು ನಿಭಾಯಿಸಬಹುದು. ಮತ್ತು ಏನು ಈ ಯುದ್ಧಗಳಿಗೋಸ್ಕರ ಎರಡು ಸರ್ಕಾರಗಳು ಕೋಟ್ಯಾಂತರ ಹಣವನ್ನು ಖರ್ಚು ಮಾಡಬೇಕಾಗಿ ಬಂದಿದೆ, ಅದನ್ನು ನಾವು ಕಮ್ಮಿ ಮಾಡ್ಕೋಬೋದು. ಅವರ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ಬೋದು, ನಮ್ಮ ಸಮಸ್ಯೆಗಳಿಗೆ ಅವರು ಸ್ಪಂದಿಸ್ಬೋದು, ಆರ್ಥಿಕವಾಗಿ ನಾವು ಬೆಳೀಬೋದು, ಬಹಳಷ್ಟು ರೀತಿಯಲ್ಲಿ ಪ್ರಯೋಜನವಾಗುವಂಥದ್ದು ಇದೆ. ಅದಕ್ಕೆ ಒಂದು ಸುಸಮಯ ಒಂದು ಸಂದರ್ಭ, ಒಂದು ವಾತಾವರಣ ಸೃಷ್ಟಿಯಾಗಿದೆ. ಇದನ್ನು ನಾವು ಉಪಯೋಗಿಸ್ಕೊಂಡು ಎರಡು ದೇಶಗಳನ್ನು ಒಂದು ಮಾಡುವಂತಹ ಪ್ರಯತ್ನವನ್ನು ನಾವು ಇವತ್ತು ಮಾಡಬೇಕಾಗಿದೆ. ಅದಕ್ಕೆ ಈ ಏನು ದೊಡ್ಡ ವಿಶ್ವದ ನಾಯಕರುಗಳಿದ್ದಾರೆ, ಅದು ಅಮೇರಿಕದವರಾಗಿರ್ಬೋದು, ರಷ್ಯಾದವರಾಗಿರ್ಬೋದು, ಫ್ರಾನ್ಸ್ನವರಾಗಿರ್ಬೋದು, ಅವರು ಕೂಡ ಇದನ್ನು ಒಂದು ಪ್ರಯತ್ನವನ್ನು ಮಾಡಬಹುದು. ಮತ್ತು ನಮ್ಮ ದೇಶದ ನಾಯಕರುಗಳು, ಅಲ್ಲಿರ್ತಕ್ಕಂಥ ಪಾಕಿಸ್ತಾನದ ನಾಯಕರು ಇದನ್ನು ಒಂದು ಗಂಭೀರವಾಗಿ ಪರಿಗಣಿಸಿ ಏನಾದರೂ ಒಂದು ಈ ವಿಷಯದಲ್ಲಿ ನಾವು ಏನಾದರೂ ಮುನ್ನಡೆಯನ್ನು ಸಾಧಿಸಬೇಕಾಗಿದೆ. ಅದಕ್ಕೋಸ್ಕರ ಸರ್ಕಾರ ರಕ್ಷಿತ ಕೇಂದ್ರ ಈ ಒಂದು ಯೋಜನೆಯನ್ನು ಮಾಡಿಕೊಂಡು ಮುನ್ನಡೀತಾ ಇದೆ. ಇದು ಇವತ್ತು ಪಾಕಿಸ್ತಾನ ಅಂದ ತಕ್ಷಣ ಅಲ್ಲಿ ಬರೀ ನಮಗೆ ನಕಾರಾತ್ಮಕತೆಗಳೇ ಕಾಣುತ್ತೆ. ಯಾಕೆ ಅಂತಂದರೆ ಅಷ್ಟೊಂದು ಅದು ಆವರಿಸ್ಕೊಂಡ್ಬಿಟ್ಟಿದೆ. ಒಂದು ಆತಂಕವಾದಿಗಳು, ಇನ್ನೊಂದು ಮಿಲಿಟರಿಯವರ ಆಡಳಿತ, ಅಲ್ಲಿ ಬಹಳಷ್ಟು ಅವ್ಯವಸ್ಥೆಗಳಿದೆ ಎಲ್ಲ ರೀತಿಯಲ್ಲೂ, ಮತ್ತು ದಟ್ಟ ದಾರಿದ್ರ್ಯ, ಈ ರೀತಿಯಲ್ಲಿ ಬಹಳಷ್ಟು ನಕಾರಾತ್ಮಕತೆಗಳ ಮಧ್ಯದಲ್ಲಿ ನಮ್ಮ ಸರ್ಕಾರ ರಕ್ಷಿತ ಕೇಂದ್ರ ಒಂದು ಸಕಾರಾತ್ಮಕತೆಯಲ್ಲಿ ಕಂಡುಕೊಳ್ತಾ ಇದೆ. ಇದಕ್ಕೆ ಉದಾಹರಣೆಯಾಗಿ ಜೀಸಸ್ ಕ್ರೈಸ್ಟನ್ನು ಒಂದು ಕಥೆಯಲ್ಲಿ ಜ್ಞಾಪಕಕ್ಕೆ ಬರುತ್ತೆ. ಬೈಬಲ್ನಲ್ಲಿ ಜೀಸಸ್ಸು ತನ್ನ ಶಿಷ್ಯರೊಂದಿಗೆ ಹೋಗ್ತಾ ಇರುವಾಗ ಒಂದು ನಾಯಿ ಸತ್ತು ಬಿದ್ದಿರುತ್ತೆ. ಅದು ಬಹಳ ದಿನಗಳಾಗಿರುತ್ತೆ. ಹಾಗಾಗಿ ಅದು ಒಂದು ನೋಡೋದಕ್ಕೆ ತುಂಬ ಒಂಥರ
ಭಯಾನಕವಾಗಿರುತ್ತೆ. ಅದರ ಕಣ್ಣುಗಳು ಹೊರಗಡೆ ಬಂದಿರುತ್ತೆ, ಬಾಯಿ ತೆರೆದಿರುತ್ತೆ, ಒಂದು ರೀತಿಯ ಕೆಟ್ಟ ವಾಸನೆ ಬರ್ತಿರುತ್ತೆ. ಇದನ್ನೆಲ್ಲ ಅವರ ಜೀಸಸ್ನ ಶಿಷ್ಯರು ಒಂದೊಂದೇ ಹೇಳ್ತಾ ಇರುವಾಗ ಒಂದು ಸಂದರ್ಭದಲ್ಲಿ ಜೀಸಸ್ ಹೇಳ್ತಾನೆ, ಇಷ್ಟೆಲ್ಲದರ ಮಧ್ಯೆ ನೋಡಿ ಅದರ ಹಲ್ಲುಗಳು ಬೆಳ್ಳಗೆ ಹೇಗೆ ಹೊಳಿತಾ ಇದೆ ಅಂತ ಹೇಳ್ತಾನೆ. ಅಲ್ಲಿ ಅವನು ಆ ಎಲ್ಲ ನಕಾರಾತ್ಮಕತೆಗಳ ಮಧ್ಯದಲ್ಲಿ ಒಂದು ಸಕಾರಾತ್ಮಕತೆಯನ್ನೆಲ್ಲ ಕಾಣ್ತಾನೆ. ಅದೇ ರೀತಿಯಲ್ಲಿ ನಾವು ಪಾಕಿಸ್ತಾನದ ಎಲ್ಲ ನಕಾರಾತ್ಮಕತೆಗಳ ಮಧ್ಯದಲ್ಲಿ ನಾವು ಸಕಾರಾತ್ಮಕತೆಯನ್ನು ಕಾಣ್ತಾ ಇದ್ದೀವಿ. ಆ ಒಂದು ಪಾಸಿಟಿವ್ ಸಕಾರಾತ್ಮಕ ಜನಗಳಿದಾರಲ್ಲ, ಅವರನ್ನು ನಾವು ಕಾಣ್ತಾ ಇದ್ದೀವಿ. ಒಳ್ಳೆಯವರು, ಶಾಂತಿ ಪ್ರಿಯರು, ಅವ್ರಿಗೆ ಯುದ್ಧ ಬೇಡ, ಆತಂಕವಾದಿಗಳ ಸಹವಾಸ ಬೇಡ, ಕಾಶ್ಮೀರದ ವಿಷಯ ಬೇಡ, ಅಂಥ ಒಂದು ಜನಗಳನ್ನು ಕಾಪಾಡುವ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಆ ಒಂದು ನಿಟ್ಟಿನಲ್ಲಿ ನಾವು ದೇಶದ ಜನತೆಯಲ್ಲಿ ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇ, ತಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇದು ದೇಶಾದ್ಯಂತ ಈ ವಿಷಯ ಹರಡಬೇಕು. ಆ ಮೂಲಕ ಒಂದು ವಿಚಾರ ಸಂಕಿರಣಗಳು, ಎಲ್ಲ ರೀತಿಯ ಒಂದು ಬೇರೆ ಬೇರೆ ವೇದಿಕೆಗಳಲ್ಲಿ ಚರ್ಚೆಗೆ ಒಳಗಾಗಬೇಕು. ಈ ವಿಷಯ ಚರ್ಚೆಗೆ ಒಳಗಾಗಿ ಒಂದು ಪಾಸಿಟಿವ್ ಸಕಾರಾತ್ಮಕವಾದಂಥ ಒಂದು ಹೊರಹೊಮ್ಮಬೇಕು. ಅದು ಹೇಗೆ ಅಂತಂದರೆ ಸಮುದ್ರ ಮಥನ ಇದ್ದಾಗ ಎಲ್ಲವೂ ಬರುತ್ತೆ. ಅದರಲ್ಲಿ ನಕಾರಾತ್ಮಕತೆಯೂ ಬರುತ್ತೆ, ಸಕಾರಾತ್ಮಕತೆಯೂ ಬರುತ್ತೆ, ಕೊನೆಯಲ್ಲಿ ಅಮೃತ ಕಲಶ ಬರುತ್ತೆ. ಹಾಗೆ ಇಲ್ಲಿ ಕೊನೆಯಲ್ಲಿ ಒಂದು ಸಕಾರಾತ್ಮಕವಾದಂಥದ್ದು ಬರುತ್ತೆ. ಆ ಮೂಲಕ ಒಂದು ಪರಿಹಾರವನ್ನು ನಾವು ಶಾಶ್ವತವಾಗಿ ಕಂಡುಕೊಳ್ಳಬಹುದು. ಮತ್ತು ಇದೊಂದು ಸುಸಂದರ್ಭ ಅಂಥೇಳಿ ನಾವು ಭಾವಿಸಿ ನಾವು ಈ ವಿಷಯದಲ್ಲಿ ನಾವು ಮುನ್ನಡೀತಾ ಇದ್ದೇವೆ. ಜನತೆಗೆ ಈ ವಿಷಯದ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೇಕು, ತಮ್ಮ ಸ್ನೇಹಿತರೊಂದಿಗೆ ಹಂಚ್ಕೋಬೇಕು, ಎಲ್ರಿಗೂ ತಿಳಿಸಿ ಆ ಮೂಲಕ ಎಲ್ಲ ಕಡೆಗೂ ಹರಡಬೇಕು ಅನ್ನೋದು ನಮ್ಮ ಉದ್ದೇಶ. ನಾವು ಪತ್ರಿಕೆಗಳಲ್ಲಿ ಪ್ರಕಟಣೆಗಳನ್ನು ಕೊಡೋದಕ್ಕೆ ಸಾಧ್ಯವಾಗಲ್ಲ, ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ. ಹಾಗಾಗಿ ಏನು ಇವತ್ತು ನಾವು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೇವೆ, ನೀವು ನಿಮ್ಮ ಸ್ನೇಹಿತರು ಬಂಧು ಬಾಂಧವರೊಂದಿಗೆ ಹಂಚ್ಕೊಳ್ಳೋದ್ರ ಮೂಲಕ ಇದನ್ನು ಎಲ್ಲ ಕಡೆಗೂ ಹರಡಿ ವೇದಿಕೆಗಳಲ್ಲಿ ಈ ವಿಷಯ ಚರ್ಚೆಯಾಗಲಿ ಅಂಥೇಳಿ ನಾನು ತಮ್ಮಲ್ಲಿ ಕೇಳ್ಕೊತೇನೆ. ಮತ್ತು ತಮ್ಮ ಅಭಿಪ್ರಾಯವನ್ನು ನಮ್ಮ ಕೇಂದ್ರಕ್ಕೆ ತಿಳಿಸ್ಬೋದು. ನಮ್ಮ ಇಮೇಲ್ ಅಡ್ರೆಸ್ ಎಲ್ಲ ಇದೆ. ಆ ಮೂಲಕ ಕೂಡ ತಾವು ತಿಳಿಸಿ ಈ ಒಂದು ಆನ್ಲೈನ್ ವೇದಿಕೆ ಏನಿದೆ ಇಲ್ಲಿ ನಾವು ಬಹಳಷ್ಟು ಜನರನ್ನು ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಜನರನ್ನು ಎಲ್ಲ ಭಾಷೆಗಳಲ್ಲೂ ಇದು ತರ್ಜುಮೆಯಾಗಿ ತಲುಪಬೇಕು ಅನ್ನೋದು ನಮ್ಮ ಉದ್ದೇಶ. ಇದಕ್ಕೆ ತಾವೆಲ್ಲರೂ ಕೂಡ ಸಹಕರಿಸಬೇಕು ಅಂಥೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ.